ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇಲ್ಲಿ ಸಬ್ಜಾ ಸೀಡ್ಸ್ ಅಂತ ಕೇಳಿರ್ತೀರಲ್ವಾ, ಇಲ್ಲಾಂದರೆ ತುಳಸಿ ಬೀಜ ಅಂತ. ಸೊ ಅದನ್ನ ನಾನಿವಾಗ ಇಲ್ಲಿ ಒಂದು 2 ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಸೊ ಅದನ್ನ ನಾನಿವಾಗ ನೀರಿಗೆ ಹಾಕ್ತೀನಿ. ನೀರಿಗೆ ಹಾಕಿ ಒಂದು 20 ಮಿನಿಟ್ಸ್ ಬಿಡಬೇಕಿದ್ನ. 20 ಮಿನಿಟ್ಸ್ ಬಿಟ್ಟಾದಮೇಲೆ ಅದೊಂದು ಸ್ವಲ್ಪ ದಪ್ಪ ದಪ್ಪ ಥರ ಆಗುತ್ತೆ. ಸೊ ಅದನ್ನು ತೆಗೆದು ನಾನು ಇವಾಗ ಜ್ಯೂಸ್ ಮಾಡಲಿಕ್ಕೆ ಅಂತ ಹೊರಟೆ. ಇದು ತುಂಬಾ ಚೆನ್ನಾಗಿರುತ್ತೆ. ಇದರಿಂದ ಏನು ಬೆನಿಫಿಟ್ಸ್ ಅಂತ ನಾನು ಇವಾಗ ಹೇಳಿಬಿಡ್ತೀನಿ ನೋಡಿ. ಇದನ್ನು ತೂಕ ಇಳಿಸೋದಕ್ಕೆ ಇದನ್ನ ತುಂಬಾ ಯೂಸ್ ಮಾಡ್ತಾರೆ. ಮತ್ತು ಬಾಯಿ ಹುಣ್ಣು ಇದೆಲ್ಲ ಅದಕ್ಕೆ, ಮತ್ತು ನಮ್ಮ ದೇಹದಲ್ಲಿ ಸಕ್ಕರೆ ಪ್ರಮಾಣ ಅದು ಕಡಿಮೆ ಆಗಲಿಕ್ಕೋಸ್ಕರ ಅದನ್ನ ಯೂಸ್ ಮಾಡ್ತಾರೆ. ಮತ್ತು ಜೀರ್ಣಕ್ರಿಯೆಗೆ ಇದನ್ನ ಯೂಸ್ ಮಾಡ್ತಾರೆ. ಮತ್ತು ಕೆಮ್ಮಲು ಮತ್ತು ಶೀತ ಬಂದರೆ ಅದಕ್ಕೂ ಇದನ್ನ ಯೂಸ್ ಮಾಡ್ತಾರೆ. ಮತ್ತು ಉರಿಯೂತ ಅಂತ ಹೇಳ್ತೀವಲ್ಲ, ಅದಕ್ಕೂ ಇದನ್ನ ಯೂಸ್ ಮಾಡ್ತಾರೆ. ಮತ್ತು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಇದೆಲ್ಲ ಅದು ಕಡಿಮೆ ಮಾಡಲಿಕ್ಕೆ ಇದು ತುಂಬಾ ಒಳ್ಳೆಯದು. ಮತ್ತು ದೇಹದಲ್ಲಿ ನಮ್ಮ ಹೃದಯದ ಆರೋಗ್ಯ ಇದೆಲ್ಲ ಕಾಪಾಡಿಕೊಳ್ಳಲಿಕ್ಕೆ ಇದು ತುಂಬಾ ಒಳ್ಳೆಯದು. ಸೊ ನಾನಿವಾಗ ಆ ಜ್ಯೂಸನ್ನ ಮಾಡಲಿಕ್ಕೆ ಅಂತೇಳಿ ಆ ಸಬ್ಜಾ ಸೀಡ್ಸ್ ಏನಿದೆ, ಅದು ತುಳಸಿ ಬೀಜ ಇದೆಲ್ಲ, ಅದನ್ನ ನಾನು 20 ಮಿನಿಟ್ಸ್ ಇಟ್ಟು ಅದನ್ನ ಇಟ್ಟೆ. ನಾನು ಇಟ್ಟು ನೋಡಿದ್ರೆ ಅದು ಸ್ವಲ್ಪ ದಪ್ಪ ದಪ್ಪ ಆಯಿತು. ಸೊ ಅದಾದಮೇಲೆ ನಾನಿವಾಗ ಒಂದು ಗ್ಲಾಸಿಗೆ ಐಸ್ನ ಹಾಕ್ಕೊಳ್ತಾ ಇದ್ದೀನಿ. ಐಸ್ ಕ್ಯೂಬ್ ಇದೆಲ್ಲ, ಅದನ್ನ ನಾನಿವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ತಗೊಳ್ಳಿ. ಏಕೆಂದರೆ 2 ಸ್ಪೂನಲ್ಲಿ ಜಾಸ್ತಿ ಆಗುತ್ತೆ. ಸೊ 2 ಸ್ಪೂನೇ ನಿಮಗೆ ಜಾಸ್ತಿ. ಇದನ್ನ ಡೈಲಿ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದು. ಏಕೆಂದರೆ ದಪ್ಪ ಕಡಿಮೆ ಮಾಡಲಿಕ್ಕೆ, ತೂಕನ ಕಡಿಮೆ ಮಾಡಲಿಕ್ಕೆ ಅಂತ ಇರ್ತಾರಲ್ಲ, ಅಂಥವ್ರಿಗೆ ಇದು ತುಂಬಾ ಒಳ್ಳೆಯದು. ಸೊ ನಾನು ಇದಕ್ಕೆ ಐಸ್ ಕ್ಯೂಬನ್ನ ಹಾಕ್ಕೊಂಡೆ. ಮತ್ತು ಅದಾದಮೇಲೆ ಈ ಸಬ್ಜಾ ಸೀಡ್ಸ್ ಏನಿದೆ ಅದನ್ನ ನಾನಿವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾನಿವಾಗ ಲೆಮನ್ ಇದೆಲ್ಲ ಅದನ್ನ ಇದಕ್ಕೆ ಹಾಕ್ಕೊಳ್ತಿದ್ದೀನಿ. 1-2 ಟೀ ಸ್ಪೂನ್ ಅಷ್ಟು ಸಾಕು. ನಿಮಗೆ ಎಷ್ಟು ಬೇಕು ಲೆಮನ್ ಅಷ್ಟು. ಸೊ ನಾನಿಲ್ಲಿ 2 ಅಂದರೆ ಕಟ್ ಮಾಡಿದಂಥ 2 ಅಂದರೆ 1 ಲೆಮನ್ನ ಫುಲ್ ನಾನು ಹಾಕ್ಕೊಂಡೆ. ಸೊ ಅದಾದಮೇಲೆ 2 ಟೀ ಸ್ಪೂನಷ್ಟು ಶುಗರ್ ಬೇಡ ಅಂದರೆ ನಿಮಗೆ ಬೆಲ್ಲ ಇದೆಲ್ಲ ಅದನ್ನ ಹಾಕ್ಕೊಳ್ಬೋದು. ಸೊ ಜಾಗ್ರಿ ಪೌಡರ್ ಅಂತ ಏನು ಹೇಳ್ತೀವಿ ಅದನ್ನ ನೀವು ಹಾಕ್ಕೊಳ್ಬೋದು. ಇಲ್ಲಾಂದರೆ ಹನಿ ಇದೆಲ್ಲ, ಜೇನುತುಪ್ಪ, ಅದನ್ನೂ ನೀವು ಇದಕ್ಕೆ ಹಾಕ್ಕೊಳ್ಬೋದು. ಸೊ ಇದಾದಮೇಲೆ ನಾನಿವಾಗ ಇದಕ್ಕೆ ಶುಗರ್ನ ಹಾಕ್ಕೊಂಡೆ. ಅದಾದಮೇಲೆ ನಾನು ಇದಕ್ಕೆ ವಾಟರ್ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಆದಮೇಲೆ ಇದನ್ನ ಕುಡಿಯೋದಷ್ಟೇ. ಸೊ ತುಂಬಾ ಚೆನ್ನಾಗಿರುತ್ತೆ. ಈಗ ಈ ಬೇಸಿಗೆಗಾಲದಲ್ಲಿ ನೀವು ಇದನ್ನ ಮಾಡ್ಕೊಂಡು ಕುಡಿದ್ರೆ ನಿಮ್ಮ ದೇಹಕ್ಕೇನು, ಹೆಲ್ತಿಗೇನು ತುಂಬ ಒಳ್ಳೆಯದು. ಮತ್ತು ನಮ್ಮ ಸ್ಕಿನ್ನಿಗೇನು ತುಂಬ ಒಳ್ಳೆಯದು. ಮತ್ತು ನಾವು ಆರೋಗ್ಯವಾಗಿ ಇರಲಿಕ್ಕೇ ಇದು ತುಂಬಾ ಒಳ್ಳೆಯದು. ಇತ್ತೀಚೆಗೆ ತುಂಬ ನಾವು ಫ್ಯಾಟ್ ಆಗ್ತಾ ಬರ್ತಾ ಇರ್ತೀವಿ. ಸೊ ಅದು ಕಡಿಮೆ ಮಾಡಲಿಕ್ಕೆ ಇದು ಡೈಲಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಇದನ್ನ ಕುಡ್ಕೊಂಡು ಬಂದರೆ ಇದು ತುಂಬಾ ಒಳ್ಳೆಯದು, ತುಂಬ ಕಡಿಮೆನೂ ಆಗುತ್ತೆ. ಸೊ ಇದನ್ನ ಒಂದು ಸಲ ನೀವು ಟ್ರೈ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.